ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ನಾನು ಇವತ್ತು ನಿಮಗೆ 2ನೇ ಅಧ್ಯಾಯದ 22ನೇ ಶ್ಲೋಕನ ಹೇಳ್ಕೊಡ್ತಾ ಇದ್ದೀನಿ. ಹೇಳ್ತೀರಾ ಅಲ್ವಾ? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ ಏನು ಹೇಳ್ತಾನೆ ಗೊತ್ತಾ? ಕೃಷ್ಣ ಹೇಳ್ತಾನೆ. ಯಾಕೆಂದರೆ ಇವನು ಅರ್ಜುನ ಮತ್ತೆ ಮತ್ತೆ ಎಷ್ಟು ಹೇಳಿದ್ರು ನಾನು ಯುದ್ಧ ಮಾಡಿದ್ರೆ ಎಲ್ಲ ನೆಂಟರೆಲ್ಲ ಸತ್ತು ಹೋಗ್ಬಿಡ್ತಾರೆ ಅಂತ ಮತ್ತೆ ದುಃಖಿಸ್ತಾನೆ ಇರ್ತಾನಲ್ಲ. ಅದನ್ನು ಹೀಗೆ ಶರೀರದ ವಿಯೋಗ ಅಂದರೆ ಶರೀರ ಹೋಗುತ್ತೆ ಅಷ್ಟೇ ಹೊರತು ಆತ್ಮಕ್ಕೇನು ಸಾವಿಲ್ವಲ್ಲ, ಅದನ್ನು ತಿಳಿಸ್ಕೊಡ್ಬೇಕಾಗತ್ತೆ ಕೃಷ್ಣನಿಗೆ. ಅದಕ್ಕೋಸ್ಕರ ಅವನು ಇನ್ನೂ ಕೂಡ ಅವನಿಗೆ ಆತ್ಮಕ್ಕೆ ನಾಶ ಇಲ್ಲ ಅನ್ನೋದನ್ನು ಮನದಟ್ಟು ಮಾಡ್ತಾ ಇದ್ದಾನೆ. ಅವನು ಅರ್ಜುನಂಗೆ ಹೇಳ್ತಾನೆ, ನೀನು ಯಾಕೆ ಇಷ್ಟೊಂದು ಸುಮ್ಮನೆ ನೀನು ಅದು ದೇಹ ನೀನು ಇವಾಗ ಯುದ್ಧ ಮಾಡಿದಾಗ ಏನಾಗುತ್ತೆ, ನೀನು ಬಾಣ ಬಿಟ್ಟಾಗ ಎಲ್ಲ ಶರೀರ ಬಿದ್ದು ಹೋಗುತ್ತೆ ಅಷ್ಟೇ ಹೊರತು ಆತ್ಮಕ್ಕೆ ಸಾವಿಲ್ಲ. ಗೊತ್ತಾಯ್ತಾ? ಅದಕ್ಕೆ ನೀನು ಯಾಕಪ್ಪ ಯೋಚನೆ ಮಾಡ್ತೀಯ, ಯಾಕೆ ಅಳ್ತೀಯ ನೀನು, ಯಾಕೆ ಶೋಕ ಪಡ್ತೀಯ? ಏಕೆಂದರೆ ಈಗ ಮನುಷ್ಯ ಏನಾಗುತ್ತೆ ಅಂತಂದರೆ ಹಳೇ ಬಟ್ಟೆಗಳನ್ನು ತೆಗೆದು ಹೊಸ ಬಟ್ಟೆ ಹಾಕ್ಕೊಳ್ಳಲ್ವಾ? ಇವತ್ತು ಒಂದು ಬಟ್ಟೆ ಹಾಕ್ಕೊಂಡಿರ್ತೀವಿ, ನಾಳೆ ಅದು ತೆಗೆದು ಇನ್ನೊಂದು ಬಟ್ಟೆ ಹಾಕ್ಕೊಳ್ತೀವಿ. ಹಾಗೆಯೇ ಆತ್ಮ ಜೀವಾತ್ಮ ಎಂದರಲ್ಲ, ಅದು ಹಳೆ ಶರೀರವನ್ನು ಬಿಟ್ಟು ಹೊಸ ಶರೀರಕ್ಕೆ ಹೋಗುತ್ತೆ. ಅದಕ್ಕೆ ನೀನು ಯಾಕೆ ಅಳ್ತೀಯ? ಆತ್ಮಕ್ಕೆ ಸಾವಿಲ್ಲ. ಅದರಲ್ಲಿರ್ತಕ್ಕಂತಹ ಚೇತನಕ್ಕೆ, ಆ ದೇಹದಲ್ಲಿರ್ತಕ್ಕಂತಹ ಚೇತನಕ್ಕೆ ಸಾವಿಲ್ಲ, ನಾಶವಿಲ್ಲ ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ಅಂದರೆ ಈಗ ಹರಿದು ಹೋಗಿರುತ್ತೆ ಬಟ್ಟೆ ಏನಾಗುತ್ತೆ, ಹರಿದೋಗಿರುತ್ತೆ. ಆ ಬಟ್ಟೆ ತೆಗೆದು ಹೊಸ ಬಟ್ಟೆ ಹಾಕ್ಕೊಳ್ಬೇಕಾದ್ರೆ ಮನುಷ್ಯ ಎಷ್ಟು ವರ್ಷಗಳಿಂದ ಹಾಕ್ಕೊಂಡಿರೋ ಬಟ್ಟೆ ಅಂತ ಹೇಳಿ ಅದನ್ನು ಜೀರ್ಣ ಆಗೋಗಿದೆ, ಅದು ಹರಿದು ಹೋಗಿಬಿಟ್ಟಿದೆ ಅಂತ ಹೇಳಿ ಅದನ್ನು ತೆಗೆದು ಹೊಸ ಬಟ್ಟೆ ಹಾಕ್ಕೊಳ್ಳೋತ್ತಿಗೆ ಅವನು ಅಳ್ತಾನ? ಅವನು ಖಂಡಿತ ಬೇಜಾರು ಮಾಡ್ಕೊಳ್ಳೋದು. ತುಂಬ ದಿವಸದಿಂದ ಹಾಕ್ಕೊಂಡಿದ್ದೀನಿ, ಹರಿದೋಗಿದೆ, ಅದಕ್ಕೆ ನಾನು ಬೇರೆ ಬಟ್ಟೆ ಹಾಕೋತಾ ಇದ್ದೀನಿ ಅಂತ ಅಂದ್ಕೋತಾನೆ ಮನುಷ್ಯ. ಹಾಗೆಯೇ ಆತ್ಮನೂ ಕೂಡ ಜೀರ್ಣವಾಗಿರ್ತಕ್ಕಂತಹ ಈ ಶರೀರದಿಂದ ನಾನು ಹೋಗಿ ಇನ್ನೊಂದು ಶರೀರಕ್ಕೆ ಸೇರಿಕೊಳ್ತೀನಿ ಅಂದಾಗ ಅದು ಅಳಲ್ಲ, ಅದು ಬೇಜಾರೇ ಮಾಡ್ಕೊಳ್ಳಲ್ಲ. ಹೇಗೆ ಮನುಷ್ಯ
ನೋಡಿ ನಿಮ್ಮ ಹತ್ರ ಬಟ್ಟೆ ಹಾಕೊಂಡು ಒಂಥರ ಹರಿದೋದಂಗೆ ಆಗಿರುತ್ತೆ, ಹಳೇದಾಗಿ ಹೋಗ್ಬಿಟ್ಟಿರುತ್ತೆ. ಆವಾಗ ಏನು ಮಾಡ್ತೀರಾ, ಹೊಸ ಬಟ್ಟೆ ಹಾಕೋತೀವಿ. ಆಗ ಹಳೆ ಬಟ್ಟೆ ಹಾಕ್ಕೊಳ್ಳಿಲ್ವಲ್ಲ ಅಂತ ನೀವು ಬೇಜಾರು ಮಾಡ್ಕೋತೀರ, ಹಳೆ ಬಟ್ಟೆ ಹೊಟ್ಟೋಯ್ತಲ್ಲ ಅಂತ ಬೇಜಾರು ಮಾಡ್ಕೋತೀರಾ ಹೊಸ ಬಟ್ಟೆ ಹಾಕ್ಕೋಬೇಕಾದ್ರೆ? ಇಲ್ಲ. ಹಾಗೆಯೇ ನಮ್ಮ ದೇಹದಲ್ಲಿರ್ತಕ್ಕಂತಹ ಆತ್ಮವೂ ಕೂಡ ನಮ್ಮ ಶರೀರ ಮುಪ್ಪಾಗಿ ವಯಸ್ಸಾಗಿ ಆಗದೇ ಇದ್ದಾಗ ನಮ್ಮ ಶರೀರದಿಂದ, ಹಳೆಯದಾಗಿರ್ತಕ್ಕಂಥ ಶರೀರದಿಂದ ಈ ಹೊಸ ಶರೀರಕ್ಕೆ ಹೋಗುತ್ತೆ. ಅದಕ್ಕೆ ಅದು ಬೇಜಾರು ಮಾಡ್ಕೊಳ್ಳಲ್ಲ. ಹಾಗೆ ನೀನು ಬೇಜಾರು ಮಾಡ್ಕೋಬೇಡ. ಏಕೆಂದರೆ ದೇಹದಿಂದ ನಮ್ಮ ಆತ್ಮಶಕ್ತಿ ಹೊರಗಡೆ ಹೋದಾಗ ಆತ್ಮಕ್ಕೆ ಯಾವುದೇ ರೀತಿಯ ತೊಂದರೆನೂ ಆಗಲ್ಲ, ಯಾವುದೇ ರೀತಿಯ ಬದಲಾವಣೆಗಳು ಆಗಲ್ಲ. ಹಾಗಾಗಿ ನಮ್ಮ ದೇಹದಿಂದ ಆತ್ಮ ಇನ್ನೊಂದು ದೇಹಕ್ಕೆ ಹೋಗುತ್ತಲ್ಲ, ಆ ಬದಲಾವಣೆ ಏನಾಗುತ್ತೆ ನಮ್ಮ ದೇಹಕ್ಕೆ? ಅದೇ ಸಾವು. ಇನ್ನೊಂದು ದೇಹಕ್ಕೆ ಹೋಗುತ್ತಲ್ಲ, ಅದು ಹುಟ್ಟು. ನಮ್ಮ ದೇಹದಿಂದ ಹೋದಾಗ ನಮ್ಮ ದೇಹಕ್ಕೆ ಸಾವು, ಇನ್ನೊಂದು ದೇಹಕ್ಕೆ ಹೋದಾಗ ಆ ದೇಹಕ್ಕೆ ಹುಟ್ಟು ಅಷ್ಟೇ. ಇದು ಅನಿವಾರ್ಯ ಅಲ್ವಪ್ಪ. ಅದಕ್ಕೋಸ್ಕರ ಯಾವತ್ತೂ ಅದಕ್ಕೋಸ್ಕರವಾಗಿ ಚಿಂತೆ ಮಾಡಬೇಡ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈ ಶ್ಲೋಕವನ್ನು ಹೇಳ್ತಾ ಇದ್ದರೆ ಅಪಮೃತ್ಯು ನಿವಾರಣೆ ಆಗುತ್ತೆ. ತುಂಬ ಮುಖ್ಯವಾಗಿ ಹೇಳಬೇಕು ಅಂದರೆ ಅಪಮೃತ್ಯು ನಿವಾರಣಾ ಮಂತ್ರ ಇದು. ಯಾಕೆಂದರೆ ಇವತ್ತಿನ ದಿವಸ ವಯಸ್ಸಾಗಿ ದೇಹ ಜರ್ಜರಿತವಾಗಿ ಹೋದರೆ ಅಷ್ಟು ಬೇಜಾರು ಯಾರಿಗೂ ಆಗೋದಿಲ್ಲ. ಆದರೆ ಅರ್ಧಂಬರ್ಧಕ್ಕೆ ಹೋಗ್ಬಿಟ್ಟು ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ರೆ ತುಂಬ ಬೇಜಾರಾಗುತ್ತಲ್ವ. ಅದಕ್ಕೋಸ್ಕರ ಅದು ಆಗಬಾರ್ದು ಅಂತಂದರೆ ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳ್ಕೊಳ್ಬೇಕು. ಅರ್ಥ ಆಯ್ತಾ ಮಕ್ಕಳ? ಒಟ್ಟಿಗೆ ಹೇಳೋಣ ಇವಾಗ ನಾವು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾ ನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಶುಭಮಸ್ತು.